ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಅಂತ ಹೇಳಿ ತುಂಬ ಜನ ಇದನ್ನು ಉಪಯೋಗಿಸೋದಿಲ್ಲ. ಆದರೆ ಈ ಒಂದು ತರಕಾರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ಇದು ತುಂಬಾ ಕಹಿ ಅಂತ ಹೇಳಿ ಉಪಯೋಗಿಸೋದಿಲ್ವೋ ಅವರು ಇವತ್ತು ನಾನು ಹೇಳ್ಕೊಡೋ ರೀತಿಯಲ್ಲಿ ಮನೆಯಲ್ಲಿ ರೆಡಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು 4 ಹಾಗಲಕಾಯಿನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಫಸ್ಟು ನಾವು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನು ಇದನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರ್ಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಬಿಡಿ. ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಈ ಮೂರನ್ನು ಹಾಕೋಣ. ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಇವಾಗ ನಾನು ಕಡಲೆಬೇಳೆ ತೊಗೋತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಕೆಂಪಗಾದಮೇಲೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಕೈ ಆಡಿಸಿ ಇದಕ್ಕೆ ನೋಡಿ. ಈ ರೀತಿ ಆದಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿ ಇವಾಗ ಈ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅನ್ನಲ್ವಾ, 1 ಸ್ಪೂನಷ್ಟು ಅಚ್ಚ ಪುಡಿ ಕೂಡ ಹಾಕ್ತೀನಿ. ಅದು ಮುಂದೆ ನಾನು ತೋರಿಸ್ತೀನಿ ಯಾವಾಗ ಹಾಕಬೇಕು ಅಂತ. ಈಗ ಟೊಮೊಟೊ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಈ ಟೊಮೊಟೊ ಕೂಡ ಈಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಗಾದ ಮೇಲೆ ನೀವು ಎಣ್ಣೆಯಲ್ಲಿ ಟೊಮೊಟೊ ಹಾಕಿ ನೋಡಿ, ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು. ಈಗಾಗಿದೆ ಅಲ್ವಾ. ನಂತರ ಇದಕ್ಕೆ ಕಾಯಿ ತುರಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾವು ಅಂದರೆ ಈ ಥರ ಪಲ್ಯಗಳಿಗೆ ಗೊಜ್ಜುಗಳಿಗೆಲ್ಲ ತುಂಬ ಏನು ತುರಿ ಹಾಕೋಂಗಿಲ್ಲ, ಸ್ವಲ್ಪ ತುರ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಅಂತ ಮೆಜರ್ಮೆಂಟ್ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ನೀಟಾಗಿ ಚೆನ್ನಾಗೆಲ್ಲ ಹುರ್ಕೋಬೇಕಾಗತ್ತೆ. ಆಮೇಲೆ ನಾವು ಹಾಗಲಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ, ಆ ಹಾಗಲಕಾಯಿನ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು 7 ನಿಮಿಷ ಅಷ್ಟು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಗಲಕಾಯಿನ ತಿರುಗಿಸ್ಕೊತಾ ಇರಿ. ಏಕೆಂದರೆ ಇದು ನಾವಿಲ್ಲಿ ಯಾವುದೇ ರೀತಿಯಾದ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಫಸ್ಟು ಎಣ್ಣೆಯಲ್ಲೇ ನಿಮಗೆ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಈ ರೀತಿ ಕೈ ಆಡಿಸ್ಕೊತಾ ಇರಿ. 7 ನಿಮಿಷ ನೀವು ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನೀಟಾಗಿ ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಿದೆ. ಓಕೆನಾ. ಈ ರೀತಿ ಆದಮೇಲೆ ಇಲ್ಲಿ ನಾನು 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಈ ಹಾಗಲಕಾಯಿ ಗೊಜ್ಜಿಗೆ ಹುಳಿ, ಖಾರ, ಸಿಹಿ ಎಲ್ಲ ಸೇರಿಸಿ ಮಾಡೋದ್ರಿಂದ ನಿಮಗೆ ಕಹಿ ಅನ್ನೋದೇ ಇರಲ್ಲ. ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ. ಈಗೆಲ್ಲ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡ್ರಲ್ವ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನು ಧನಿಯಾ ಪುಡಿ ಮತ್ತು 1 ಸ್ಪೂನು ಅಚ್ಚ ಖಾರದ ಪುಡಿ, ಇಷ್ಟೇ. ಹಸಿಮೆಣ್ಸಿನ್ಕಾಯಿ ನಾನು ಖಾರಕ್ಕೆ ಹಾಕಿರೋದ್ರಿಂದ ಇಲ್ಲಿ 1 ಸ್ಪೂನ್ ಮಾತ್ರ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಸರಿ ಹೋಗುತ್ತೆ. ಈ ಒಂದು ಹದದಲ್ಲಿ ನೀವು ನೀಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ ನೀರು ಸೇರಿಸಬಾರ್ದು. ನಾವು ಇದನ್ನು ಕುಕ್ಕರಲ್ಲಿ ಡೈರೆಕ್ಟಾಗಿ ವಿಷಲ್ ಮುಚ್ಚಿ ಕೂಗಿಸ್ಕೊತಾ ಇದ್ದೀನಿ. ನಾವು ಹುಣಸೆ ಹಣ್ಣಿನ ರಸ ಏನು ತೊಗೊಂಡಿದ್ವೋ ಅಷ್ಟೇ ರಸ ಸಾಕು. ಆ ರಸದಲ್ಲೇ ಇದು ನೀಟಾಗಿ ಬೇಯುತ್ತೆ. ಇದಕ್ಕಿವಾಗ ಫೈನಲ್ ಆಗಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ನಾನು ಸಣ್ಣಕ್ಕೆ. ಅದನ್ನು ಲಾಸ್ಟಲ್ಲಿ ಅಂದರೆ ಉಪ್ಪೆಲ್ಲ ಹಾಕಿ ಫೈನಲ್ ನೀವು ಯಾವಾಗ ಕುಕ್ಕರ್ ಮುಚ್ಚಳ ಮುಚ್ತೀರೋ ಆ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇನ್ನೊಂದು ಸರಿ ಅದನ್ನೆಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ ವಿಷಲ್ ಕೂಗಿಸಿ. 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ, ನೀಟಾಗಿ ಬೇಯುತ್ತೆ. ಮತ್ತು ಇದಕ್ಕೆ ನೀರು ಹಾಕಿಲ್ಲ ಹೇಗಾಗುತ್ತೋ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟಾಗಿ ಹದವಾಗಿ ಗೊಜ್ಜು ಹೇಗೆ ರೆಡಿ ಆಗಬೇಕೋ ಹಾಗೆ ರೆಡಿ ಆಗುತ್ತೆ. ಆಯಿತಾ. ಈಗ ನಾನು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಆದಮೇಲೆ ಯಾವ ರೀತಿ ಗೊಜ್ಜಾಗಿರುತ್ತೆ ಅಂತ ತೆಗೆದು ತೋರಿಸ್ತೀನಿ. ನೋಡಿ, ಈಗ 2 ವಿಷಲ್ ಆಗಿದೆ. ಈಗ ಓಪನ್ ಮಾಡಿ ನೋಡಿದ್ರೆ
ನೋಡಿದ್ರಾ ಎಷ್ಟು ಕರೆಕ್ಟಾಗಿ ಹದವಾಗಿ ಗೊಜ್ಜು ರೆಡಿ ಆಗಿದೆ ನೋಡಿ. ನಿಮಗೆ ಎಲ್ಲೂ ಇದು ಗಟ್ಟಿ ಆಗಿದೆ ಆ ಥರ ಏನೂ ಇಲ್ಲ. ನಾವಿಲ್ಲಿ ನೀರು ಕೂಡ ಯೂಸ್ ಮಾಡಿಲ್ಲ, ಆದ್ರೂ ಒಳ್ಳೆ ಮೆಷರ್ಮೆಂಟಲ್ಲಿ ಗೊಜ್ಜು ರೆಡಿ ಆಗಿದೆ ಇವಾಗ. ಇಷ್ಟೇ ವೀಕ್ಷಕರೇ, ಎಷ್ಟು ಈಸಿ ಅಲ್ವಾ ಈ ಹಾಗಲಕಾಯಿ ಗೊಜ್ಜು ಮಾಡೋದು. ಬರೀ ಈಸಿ ಅನ್ನೋದೇ ಅಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಲವರೆಲ್ಲ ಹಾಗಲಕಾಯಿನ ಫಸ್ಟು ನೀರಲ್ಲಿ ಬೇಯಿಸಿ ಅದನ್ನು ಸಪ್ರೇಟಾಗಿ ತೊಗೊಂಡು ಕಹಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಆಮೇಲೆ ಒಗ್ಗರಣೆಗೆ ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಹಾಗಲಕಾಯಿಯಲ್ಲಿರೋ ಸಾರಾಂಶ ಎಲ್ಲ ಹೊರಟೋಗುತ್ತೆ. ಅದರಲ್ಲಿ ಏನೂ ಸಾರಾಂಶ ಇಲ್ಲ ಅಂದಮೇಲೆ ಅದನ್ನು ನಾವು ಮತ್ತೆ ಉಪಯೋಗಿಸಿ ಏನು ಪ್ರಯೋಜನ ಅಲ್ವಾ? ಈ ರೀತಿ ನೀವು ಮಾಡ್ಕೊಂಡು ನೋಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಒಳ್ಳೆಯದು ಕೂಡ, ತಿನ್ನೋದಕ್ಕೂ ನಿಮಗೆ ಕಹಿ ಅನಿಸಲ್ಲ. ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಮಾಡಿ ನೋಡಿ, ಆಮೇಲೆ ಹೇಗಿತ್ತು ಅಂತ ನೀವೇ ಹೇಳಿ. ತುಂಬ ಜನ ಮಕ್ಕಳು ಇದು ತುಂಬ ಕಹಿ ಇರುತ್ತೆ ಅಂತ ಹೇಳಿ ತಿನ್ನೋದಿಲ್ಲ, ಬೇಡ ಅಂತ ಹಠ ಮಾಡ್ತಾರೆ. ಅವ್ರಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರೆಲ್ಲ ಇನ್ನೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೂ ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.